ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಇಷ್ಟು ತನಕ ನೀವು ಹೇಳಿದ್ರಿ ಮತ್ತೆ COD SIT CBI ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂದ್ರೆ ಯಾರು ನಂಬೋದು? ಅದೇ ಈಗ ಒಂದು SIT ಈಗ CBI ನಂಬಿಕೆ ಇಲ್ಲ. ಆಯ್ತು. ಇದಕ್ಕೆ ವಿಶೇಷ ತಂಡ ಎಕ್ಸ್ಪರ್ಟ್ IPS ಆಫೀಸರ್ಗಳು ಮತ್ತೆ ಎಕ್ಸ್ಪರ್ಟ್ ಟೀಮು, ಅದರಲ್ಲಿ ಒಂದು ಟ್ರಯಲ್ ನಡೆಸಿ ಅನುಭವ ಇರೋ ಒಂದು ಲಾಯರು, ಇವ್ರನ್ನೆಲ್ಲ ಒಂದು ಟೀಮ್ ಹಾಕಿದ್ರೆ ನ್ಯಾಯ ಸಿಗುತ್ತೆ. ಟೈಮ್ ಫ್ರೇಮ್ ಅಲ್ಲಿ ಚಾರ್ಜ್ ಶೀಟ್ ಆಗುತ್ತೆ. ಈಗ ವಿನಯ್ ಕುಲಕರ್ಣಿ ಕೇಸಲ್ಲಿ ಮರ್ಡರ್ ಆಯ್ತು, CBI ತನಿಖೆ ಆಗಬೇಕು ಅಂದ್ರು ಆಗಲಿಲ್ಲ. ಸರ್ಕಾರ ಏನೂ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ನಿರಾಕರಿಸಿದ್ರು. ಸರ್ಕಾರ ಬದಲಾವಣೆ ಆಯಿತು. CBI ಇನ್ವೆಸ್ಟಿಗೇಷನ್ ಜಸ್ಟ್ ಇನ್ಸ್ಪೆಕ್ಟ್ರ್ ಮಾಡಿದ. ಇನ್ಸ್ಪೆಕ್ಟ್ರ್ ಏನು ಪ್ರೊಫೆಷನಲ್ ಇನ್ವೆಸ್ಟಿಗೇಟರ್ ಅಲ್ಲ, ಆತ CRPF ಡೆಪ್ಯೂಟೆಡು. ಎಲ್ಲರಿಗೂ ಲೈಫ್ ಸೆಂಟೆನ್ಸ್ ಆಯ್ತಲ್ಲ. ಸರ್, ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ನಾಶ ಮಾಡೋದಿರ್ಬೋದು, ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಎಲ್ಲ ರೀತಿಯ ಷಡ್ಯಂತ್ರವನ್ನು ಒಂದು ತಂಡ ಮಾಡಿತ್ತು ಅನ್ನೋದಾದ್ರೆ, ಈಗ ಯಾವುದೇ SIT ರಚನೆಯಾಗಲಿ ತನಿಖೆ ಆಗಲಿ ಅದರ ದಿಕ್ಕು ತಪ್ಪಿಸೋ ತಾಕತ್ತಿರಲ್ವಾ? ಹಾಗಾದ್ರೆ ನೋಡಿ, ಕೋರ್ಟ್ ಇಂಟರ್ವೆನ್ಷನ್ ಆಗಿದೆ ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಮು ಯಾರು ಮಾಡೋಕ್ಕಾಗೋದಿಲ್ಲ. ಎಲ್ಲ ಪೊಲಿಟಿಷಿಯನ್ಸ್ ಎದುರ್ತಾರೆ. ಕೋರ್ಟ್ ಇಂಟರ್ವೆನ್ಷನ್ ಇದೆ, ಅದರಿಂದ ನ್ಯಾಯ ಸಿಗುತ್ತೆ, ಸಾಧ್ಯತೆ ಇದೆ ಅಂತ ಆನೆಸ್ಟ್ ಎಕ್ಸ್ಪರ್ಟ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ, FSL ತಂಡದವರು ಇದ್ದಾರೆ, ಲಾಯರ್ಸು ಪ್ರಾಸಿಕ್ಯೂಟರ್ಸು ಇದ್ದಾರೆ. ನಮ್ಮ ದೇಶ ಏನು ಯಾರಿಗೂ ಕಡಿಮೆ ಅಲ್ಲ. ಡ್ಯೂ ಟು ಸೋ ಮೆನಿ ಇಂಟರ್ವೆನ್ಷನ್ ಇದು ಆಗ್ಲಿಲ್ಲ. ಹೌದು, ಈಗ ಇಂಟರ್ವೆನ್ಷನ್ ಇರೋದಿಲ್ಲ. ಹ್ಯಾಟ್ಸ್ ಅಪ್ ಟು ಸುಪ್ರೀಂ ಕೋರ್ಟ್, ಹ್ಯಾಟ್ಸ್ ಅಪ್ ಟು ದ ಲಾಯರ್ಸ್ ಹೂ ಆರ್ಗ್ಯೂಡ್ ಇನ್ ದ ಸುಪ್ರೀಂ ಕೋರ್ಟ್. ಡೆಡ್ಲೈನ್ ಕೊಟ್ಟಿದ್ಯಾ ಇಷ್ಟರೊಳಗೆ ವರದಿ ಬರಬೇಕು ಅಂತ? ಮಾನಿಟರ್ ಆಗ್ತಾ ಇದೆ. ಈಗ ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ನೋಡೋಣ ಯಾರು ಸಿಟ್ ಆಫೀಸರ್ಸ್ ನೋಡೋಣ. ನನ್ನ ಪ್ರಕಾರ ನಾನು ಇದೇ ಜಾಗದಲ್ಲಿ ಕೂತು ನ್ಯಾಯ ಸಿಗುತ್ತೆ ಅಂತ ಹೇಳಿದೆ. ಈಗ ಬೆಳಕು ಕಾಣ್ತಾ ಇದೆ. ಆಫ್ಟರ್ ಎಂಡ್ ಆಫ್ ದ ಟನಲ್ ಬೆಳಕು ಕಾಣ್ತಾ ಇದೆ.